ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದರೆ ಎಷ್ಟು ಮಾಡಿದ್ದೀರಾ? ತೀರಿಸೋ ಅಂಥದ್ದು ಈಗ ಬಂದಿದೆಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ ಏನು ಮಾಡಿಲ್ಲ ಬೇವ, ಯಾರಂದ್ರೆ ನಿನಗೆ? ಹಂಗ ಕೇಳಿಂದಪ್ಪ. ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವರೇ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ರಿ. ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ್ದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟು ಸರ್ನ. ಈ ಥರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು. ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಏನೂ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು. ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳಿಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನು ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಅದನ್ನು ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ. ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದರೆ ಎಷ್ಟು ಮಾಡಿದ್ದೀರಾ? ತೀರಿಸೋ ಅಂಥದ್ದು ಈಗ ಬಂದಿದೆಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ ಏನು ಮಾಡಿಲ್ಲ ಬೇವ, ಯಾರಂದ್ರೆ ನಿನಗೆ? ಹಂಗ ಕೇಳಿಂದಪ್ಪ. ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವರೇ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ರಿ. ಇನ್ನು ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ್ದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟು ಸರ್ನ. ಈ ಥರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು. ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಏನೂ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು. ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳಿಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನು ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಅದನ್ನು ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ.